ಸುವರ್ಣ. ನೋಡಿ, ಹಾರ್ಮೋನ್ಸಲ್ಲಿ ಆಗೋ ಬದಲಾವಣೆಯಿಂದ ಹೀಗಾಗಿದೆ. ಮೋಸ್ಟ್ಲಿ ನೀವು ಡೇಟ್ ಮಿಸ್ ಮಾಡ್ಕೊಂಡಿರಬೇಕು. ಇದರಿಂದ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ತಿಳ್ಕೊಂಡಿದ್ದೀರಾ ಅಷ್ಟೇ. ಡಾಕ್ಟರ್ ಹೇಳೋ ಪ್ರಕಾರ ಇಂಥ ತಾಯಿ ಆಗಿಲ್ಲ ಅಂತಾನೆ. ಹೌದು ಸರ್. ಜೈ, ಡಾಕ್ಟ್ರು ಹೇಳ್ತಿರೋದು ಏನು ಅಂದರೆ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತ. ನನಗೆ ಏಜ್ ಆಗ್ತಿದೆ. ಏಜ್ ಆದಮೇಲೆ ಮಕ್ಕಳಾದರೆ ಅದ್ರ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಿಶಾ, ನಾವು ಈಗಷ್ಟೇ ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀವಿ. ನಿನಗಷ್ಟು ಏಜ್ ಆಗಿಲ್ಲ. ಸೊ ಡೋಂಟ್ ವರಿ. ನಿನಗೆ ನಿಮ್ಮ ಮಗು ಬೇಡವಾ? ಬೇಕು. ನಮಗಿನ್ನೂ ಟೈಮ್ ಇದೆ, ನೋಡೋಣ. ಓಕೆ. ನಿಶಾ, ನೀನು ಕಾರಲ್ಲಿ ಕೂತಿರೋದು. ನಾನು ಫಾರ್ಮಾಲಿಟೀಸ್ ಮುಗಿಸ್ಬೋದು. ಓಕೆ ಜೈ. ಬಿಲ್ಲು ಮತ್ತೆ ರಿಪೋರ್ಟ್ ಕೊಡು. ಹಾಂ, ಹೇಳು ಅಕ್ಷಯ್. ಇಲ್ಲ ಜಸ್ಟ್ ಮಿಸ್. ಹಾಂ, ಡಾಕ್ಟ್ರು ಈಗಷ್ಟೇ ಕನ್ಫರ್ಮ್ ಮಾಡಿದ್ರು. ಅಕ್ಷಯ್, ಅಲ್ಲಿ ಕಾಲ್ ಯು ಬ್ಯಾಕ್. ಏನ್ರಿ ಇದು? ಇದ್ರಲ್ಲಿ ಪಾಸಿಟಿವ್ ಅಂತಿದೆ. ಈಗಷ್ಟೇ ಡಾಕ್ಟ್ರು ನಿಶಾ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ದಾರೆ. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಒಂದು ನಿಮಿಷ ಸರ್, ಒಬ್ಬರು ಒಂದ್ಸರಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಸೂರ್ಯನ್ ಮನೆ ಅಡ್ರೆಸ್ ಅಂದ್ರೆ ಸೂರ್ಯನ್ ಮನೆಯಲ್ಲಿ ಯಾರೋ ಪ್ರೆಗ್ನೆಂಟ್ ಆಗಿದ್ದಾರೆ. ಮಿಸ್ಸಸ್ ಗೌಡ ಅಂತಿದೆ. ಶ್ರಾವಣಿ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಪ್ರಿಯಾಂಕಾ ಗೌಡ ಯಾರಾಗಿರ್ಬೋದು? ಮೇಡಮ್, ಬೆಳಿಗ್ಗೆ ಒಬ್ರು ಲೇಡಿ ಒಬ್ರು ಜೆಂಟ್ಸ್ ಬಂದಿದ್ರು. ನಮ್ಮ ವಾರ್ಡ್ ಬಾಯ್ ಕೃಷ್ಣನ್ ಜೊತೆ ಏನೋ ಮಾತಾಡ್ತಾ ಇದ್ರು. ಮೋಸ್ಟ್ಲಿ ರಿಪೋರ್ಟ್ ಅವ್ರದೇ ಅಂತ ಕಾಣುತ್ತೆ. ವಿಚಾರಿಸೋಣ, ಕರೀರಿ. ಓಕೆ ಮೇಡಮ್. ಡಾಕ್ಟರ್, ಈ ರಿಪೋರ್ಟು ಇವ್ರದಲ್ಲ. ಬೆಳಗ್ಗೆ ಒಬ್ರು ಜೆಂಟ್ಸ್ ಬಂದಿದ್ರು, ಅವ್ರದ್ದು. ಆ ಜೆಂಟ್ಸ್ ನೇಮ್ ಏನಂತ ಗೊತ್ತಾ? ಕಮಲ್ ಗೌಡ ಅಂತ ಸರ್. ಏಷ್ಯಾ ಹೆಡ್ ಆಗೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಕಮಲ್, ನೀನು ಈ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡ್ರೆ ನಿನ್ನ ಅಣ್ಣ ಸೂರ್ಯ ಗೌಡನ ಇಡೀ ಇಂಡಸ್ಟ್ರಿಯಲ್ಲಿ ಛೀ ಅಂತ ಉಗಿಬೇಕು. ಆ ರೀತಿ ಮಾಡ್ತೀನಿ. ಏಷ್ಯಾ ಬಿಸ್ನೆಸ್ ಹೆಡ್. ಈ ರೇಸಲ್ಲಿ ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗಲಿ ಅಂತ 1000 ಸರಿ ಯೋಚನೆ ಮಾಡಿ ಏನಾದರೂ ಮಾಡೋದಕ್ಕೆ ಹೋಗ್ತೀನಿ. ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಏನೋ ಆಟಮ್ ಬಾಂಬ್ ರಿಸರ್ಚ್ ಮಾಡ್ದಂಗೆ ಪ್ರಿಪೇರ್ ಆಗಿದ್ದು ಕೊನೆಗೆ ಎಲ್ಲ ಫ್ಲಾಪ್ ಮಾಡ್ಕೊಂಡು ಹೆಂಡತಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂತ ಫಸ್ಟ್ ತಿಳ್ಕೊ. ಅವ್ರಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅಂತ ಪ್ರೂವ್ ಮಾಡು. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಹಾಂ ಪ್ರೇಮಿಳಾ ಅವರೇ,
ಓಕೆ, ಏನೇ ಇದ್ರೂ ನನಗೆ ಕಾಲ್ ಮಾಡಿ. ಸರಿ, ಮಗು ಹುಷಾರು. ಬಾಯ್. ನಾಳೆ ಮಾತಾಡುವಂತೆ ಬಿಡು, ಈಗ ರೆಸ್ಟ್ ಮಾಡಲಿ. ಈ ಫೋನ್ ಬೇರೆ 24 ಗಂಟೆನೂ ಕೆಲಸ ಮಾಡ್ತಾಳೆ ಪಾಪ. ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡಲಿ. ಸೋ ಸಾರಿ ಶ್ರಾವಣಿ, ನಾನು ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಯಾವುದು ಸರಿಯಾಗಿ ಆಗ್ತಿಲ್ಲ. ಓಕೆ ಲಿಸನ್, ಇನ್ಮೇಲೆ ನಿನಗೆ ಬೇಸರ ಆಗದೆ ಇರೋ ರೀತಿ ನಡ್ಕೊಳ್ತೀನಿ. ಪ್ರಾಮಿಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಸೈರನ್. ಅಕ್ಷಯ್, ಬಾಯ್ಲಿ ಅಕ್ಷಯ್. ಅಕ್ಷಯ್, ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಇಶಾ ಒಂದ್ ಕಡೆ ನಾನ್ ಪ್ರೆಗ್ನೆಂಟು ಅಂತಿದ್ಲು, ದೊಡ್ಡ ಹೈಡ್ರಾಮಾ ಮಾಡಿದ್ಲು. ಇನ್ನೊಂದ್ ಕಡೆ ಸೂರ್ಯನ್ ಕತೆ ಮುಗಿಸೋದಕ್ಕೆ ಒಂದು ಒಳ್ಳೆ ವೆಪನ್ ರೆಡಿ ಆಯ್ತು. ಸೂರ್ಯನ್ ತಮ್ಮ ಕಮಲ್ ಯಾವುದೋ ಹುಡುಗಿನ ಪ್ರೆಗ್ನೆಂಟ್ ಮಾಡಿದಾನೆ. ವಾವ್, ಹುಡುಗ ಸಖತ್ ಫಾಸ್ಟ್ ಇದ್ದಾನೆ. ಈ ವಿಷಯ ಅವ್ರ ಮನೇಲಿ ಗೊತ್ತಿಲ್ಲ. ಇಂಥ ಸೂಪರ್ ಅವಕಾಶನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳು? ಈ ವಿಷಯ ಏಷ್ಯಾ ಬಿಸ್ನೆಸ್ ಕಾನ್ಫರೆನ್ಸ್ ಅಲ್ಲಿ ಎಲ್ರಿಗೂ ಗೊತ್ತಾಗೋಗ್ ಮಾಡ್ತೀನಿ ಅಕ್ಷಯ್. ಶ್ರಾವಣಿ ಅದು ಹೇಗೆ ಈ ಸರಿನೂ ಸೂರ್ಯನ ಮರ್ಯಾದೆನ ಕಾಪಾಡ್ತಾಳೆ ಅಂತ ನಾನು ನೋಡ್ತೀನಿ. ಆದ್ರೆ ಆ ಪ್ರೆಗ್ನೆಂಟ್ ರಿಪೋರ್ಟ್ ಅಲ್ಲಿರೋ ಮಿಸ್ಸಸ್ ಗೌಡ ಯಾರು ಅಂತ ಗೊತ್ತಾಗಬೇಕು. ಇಲ್ಲೋಡು, ಫೋನ್ ಬಂದು. ಹಲೋ, ಹಾ ನಿಶಾ ಹೇಳು. ಯಾಕೆ ಜೈ, ಬೇಜಾರಾಗಿದ್ಯಾ? ಕ್ಲಿನಿಕ್ಕಿಂದ ಬಂದ್ಮೇಲೆ ಒಂದ್ ಮಾತು ಕೂಡ ಆಡಿಲ್ಲ. ಅಪ್ಸೆಟ್ ಆಗಿದ್ಯಾ? ಬೇಜಾರಾಗದೆ ಇರುತ್ತಾ ಹೇಳು? ನಾನೇನೋ ಅನ್ಕೊಂಡಿದ್ದೆ, ಅದಿನ್ನೇನೋ ಆಯ್ತು.
ಇರ್ಲಿ ಬಿಡು. ಜೈ, ನಮ್ಗಿನ್ನೂ ತುಂಬಾ ಟೈಮ್ ಇದೆ. ಇನ್ನೇನು ನಾವು ಮದ್ವೆ ಆಗ್ತಿದೀವಿ ಅಲ್ವಾ? ನೋಡು, ನೀನೇನು ಅನ್ಕೊಂಡಿದ್ಯೋ ಅದನ್ನೆಲ್ಲ ಈಡೇರಿಸ್ತೀನಿ, ಪ್ರಾಮಿಸ್. ಓಕೆ ನಿಶಾ, ನಾನು ತುಂಬ ಬೇಜಾರಲ್ಲಿದ್ದೀನಿ. ನಾನು ನಾಳೆ ಕಾಲ್ ಮಾಡ್ತೀನಿ. ಸಿ ಯು. ಓಕೆ, ಗುಡ್ ನೈಟ್. ಅಯ್ಯೋ, ಏನ್ ತಲೆ ತಿಂತಾಳಪ್ಪ ಇವಳು. ಅವನು ಮತ್ತೆ ಶ್ರಾವಣಿ. ನಿಶಾ, ನಾನು ನಿಮ್ಮ ಹತ್ರ ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಜಯದೇವ್ ಬಗ್ಗೆ. ನನಗೆ ಜಯದೇವ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾಯ್ತಾ? ಹೌದು ಕೃತಿ, ಜಯದೇವ್ ನನ್ನನ್ನ ತುಂಬಾ ಇಷ್ಟಪಡ್ತಾನೆ. ಹಿ ರಿಯಲಿ ಕೇರ್ ಫಾರ್ ಮೀ. ನಾನು 6 ವರ್ಷದಿಂದ ಸೂರ್ಯನ್ ಬಿಟ್ಟು ಬಂದಾಗ ತುಂಬಾ ಜನ ನನ್ನ ಬಗ್ಗೆ ಮಾತಾಡ್ಕೊಂಡ್ರು. ಎಲ್ಲರೂ ನನ್ನ ಕೆಟ್ಟೋಳು ಅಂತ ಬೈದ್ರು. ಆದರೆ ನನಗೆ ಸೂರ್ಯನ್ ಕಂಡ್ರೆ ಇಷ್ಟ ಇರಲಿಲ್ಲ. ನಾನು ಜೈನ ತುಂಬ ಇಷ್ಟಪಡ್ತಿದ್ದೆ. ನಾನು ಅವತ್ತು ಜೈನ ಇಷ್ಟಪಟ್ಟಿದ್ದು ತಪ್ಪಿಲ್ಲ ಅಂತ ನನಗೀಗ ಅನಿಸ್ತಾ ಇದೆ. ಅವನು ನನ್ನ ಏನು ಹೇಳ್ದ ಗೊತ್ತಾ? ನಾನು ಏನು ಅನ್ಕೊಳ್ತೀನೋ ಅದನ್ನೆಲ್ಲ ಕೊಡೋದಿಕ್ಕೆ ರೆಡಿ ಇದ್ದಾನೆ. ನನ್ನನ್ನ ರಾಜ್ಕುಮಾರಿ ಥರ ನೋಡ್ಕೊಳ್ತಾನೆ. ನಿಶಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಲವರು ಜೀವನ ಪೂರ್ತಿ ಜೊತೆಲಿರ್ತೀನಿ ಅಂತ ಹೇಳ್ತಾರಷ್ಟೇ, ಆದರೆ ಹಾಗೆ ನಡ್ಕೊಳ್ಳೋದೇ ಇಲ್ಲ. ವಿಷಯ ಗೊತ್ತಾದ್ಮೇಲೆ ನಮಗೆ ಬೇಜಾರಾಗುತ್ತೆ. ಇಲ್ಲ ಕೃತಿ, ಜೈ ಈಗಾಗಲೇ ಪ್ರೂವ್ ಮಾಡಿದಾನೆ ಅವನ ಜೀವನ ಪೂರ್ತಿ ನನ್ನ ಜೊತೆಲೇ ಇರ್ತಾನೆ. 2 ಮಕ್ಕಳ ತಾಯಿನ ಮದುವೆ ಆಗೋದಿಕ್ಕೆ ಒಪ್ಪಿದಾನೆ ಅಂದರೆ ಅವನನ್ನ ಎಷ್ಟು ಇಷ್ಟಪಡ್ತಾನೆ ಅಂತ ಇದರಲ್ಲೇ ಗೊತ್ತಾಗಲ್ವಾ? ಅವನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಈಗಾಗಲೇ ಗೊತ್ತಾಗಿದೆ. ಅಯ್ಯೋ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಕಾಫಿ ಕುಡಿತೀಯಾ? 2 ಮಿನಿಟ್ಸಲ್ಲಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನಿಶಾ ಜಯದೇವ್ನ ಎಷ್ಟೊಂದು ನಂಬಿದ್ದಾರೆ, ಆದರೆ ಅವನು ಇವರು ಮೋಸ ಮಾಡ್ತಾ ಇದ್ದಾನೆ. ಜಯದೇವ್ ಏನು ಅಂತ ನಿಶಂಗೆ ಅರ್ಥ ಮಾಡಿಸ್ಲೇಬೇಕು. ನಾನು ಜಯದೇವ್ ಜೊತೆನೇ ಇದ್ದು ಅವನು ಗೊತ್ತಾಗ್ದಿರೋ ಹಾಗೆ ಪಾಠ ಕಲಿಸ್ತೀನಿ. ಇದೇ ಸರಿಯಾದ ದಾರಿ. ಊರಿಗೋದ್ರೂ ನಿನ್ ಬುದ್ಧಿ ನೀನ್ ಬಿಟ್ಟಿಲ್ಲ. ಒಳ್ಳೆ ಸುದ್ದಿನೇ ಕೊಟ್ಟಿದ್ಯಾ. ಇಲ್ಲೊಂದು ಹೈ ಡ್ರಾಮಾ ಆಗೋದಿದೆ, ಬೇಗ ಬಾ. ಓಕೆ, ಬಾಯ್. ಬ್ರೋ, ಏನು ಹೇಳ್ದ ಉದಯ್? ಮಿಸ್ಸಸ್ ಗೌಡ ಯಾರು ಅಂತ ಗೊತ್ತಾಯ್ತು ಅಕ್ಷಯ್. ರಿಯಲಿ? ಹೂ ಇಸ್ ಶಿ? ಸುರೇಖಾ. ಸುರೇಖಾ ಅಂದ್ರೆ? ಶ್ರಾವಣಿ ಕ್ಲಿನಿಕಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು. ಓ, ಕಮಲ್ ಆ ಹುಡುಗಿನ ಪ್ರೀತಿಸಿ ಈಗ ಮೋಸ ಮಾಡಿದಾನೆ. ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಬ್ರೋ. ತಮ್ಮ ಹುಡುಗಿರ್ನ ಪ್ರೀತಿ ಮಾಡಿ ಪ್ರೆಗ್ನೆಂಟ್ ಮಾಡ್ತಾನೆ. ಅಣ್ಣ ಅವ್ರನ್ನ ಕೆಲ್ಸದಿಂದ ತೆಗಿತಾನೆ. ಇದಕ್ಕೇನು ಹೇಳ್ತಾರೆ ಹೇಳು? ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ. ಈಗ ಈ ವಿಷಯ ಏಷ್ಯಾ ಬಿಸ್ನೆಸ್ ಕಮಿಟಿಗೆ ಗೊತ್ತಾಯ್ತು ಅಂದ್ರೆ ನಾಮಿನಿ ಆಗಿರೋ ಸೂರ್ಯನ ಪರ್ಮನೆಂಟ್ ಆಗಿ ರಜಾ ಕೊಟ್ಟು ಮನೆಗೆ ಕಳಿಸ್ತಾರೆ. ಸೂಪರ್ ಬ್ರೋ. ಇನ್ಮೇಲೆ ಆ ಸೂರ್ಯಗೌಡನ ಯಾರು ಕಾಪಾಡ್ತಾರೆ ಅಂತ ನಾವು ನೋಡೋಣ. ಅರೆ, ಸೂರ್ಯ ಏನು ಇಷ್ಟು ಬೇಗ ಎದ್ದಿದ್ದಾರೆ? ನಾನು
ನಾನು ಅಲಾರ್ಮ್ ಯಾಕೆ ಬಡ್ಕೊಳ್ಳಿಲ್ಲ? ಅರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ ಬಂದಿದೆಯಾ ನೋಡೋಣ. ಅರೆ ಪ್ರಮೀಳಾ ಅವರಿಂದ 25 ಮಿಸ್ಡ್ ಕಾಲ್ಸ್, ಮೆಸೇಜ್ ಕೂಡ ಕಳಿಸಿದ್ದಾರೆ. ಅಯ್ಯೋ ರಾಮ, ಪ್ಲೀಸ್ ಕಾಲ್ ಮೀ ಅರ್ಜೆಂಟ್, ಇಟ್ಸ್ ಎಮರ್ಜೆನ್ಸಿ. ಓಹ್ ನೋ, ಫಸ್ಟ್ ಕಾಲ್ ಮಾಡ್ತೀನಿ. ಹಲೋ, ಪ್ರಮೀಳಾ ಅವರೇ ಕಾಲ್ ಮಾಡಿದ್ರಾ? ಏನ್ ವಿಷಯ? ನೀವು ನಿಜವಾಗ್ಲೂ ಡಾಕ್ಟ್ರಾ? ನನ್ನ ಮಗ ರಾತ್ರಿ ಎಲ್ಲ ಜ್ವರದಿಂದ ನರಳಾಡ್ತಾ ಇದ್ದ. ನೀವು ಒಳ್ಳೆ ಡಾಕ್ಟ್ರು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಕಾಲ್ ಮಾಡಿದೆ. ಆದ್ರೆ ನಿಮಗೆ ಟೈಮೇ ಇಲ್ಲ ಬಿಡಿ. ಪ್ರಮೀಳಾ ಅವರೇ, ಐ ಆಮ್ ಸೋ ಸಾರಿ. ಆಕ್ಚುಲಿ ಬೈ ಮಿಸ್ ಆಗಿ ಫೋನ್ ಸ್ವಿಚ್ ಆಫ್ ಆಗಿದೆ. ನೆಕ್ಸ್ಟ್. ಹಲೋ ಹಲೋ, ಫೋನೇ ಕಟ್ ಮಾಡಿಬಿಟ್ರು. ಅರೆ ಬ್ಯಾಟ್ರಿ ಫುಲ್ ಇದೆ, ಮತ್ತೆ ಫೋನ್ ಹೇಗೆ ಸ್ವಿಚ್ ಆಫ್ ಆಯ್ತು? ರಾಜಿ 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 ರೂಮನ್ನ ಕ್ಲೀನ್ ಮಾಡ್ತಿದ್ದಾಳೆ. ಆಕ್ಚುಲಿ ಇವತ್ತು ದೀಕ್ಷನ ಏಳಿಸಿ ರೆಡಿ ಮಾಡಿಸಿ ಸ್ಕೂಲ್ ಕಳ್ಸಿದ್ದೆಲ್ಲ ನಾನೇ. ಯು ಡೋಂಟ್ ವರಿ ಅಪ್, A to Z ವರ್ಕ್ ಫಿನಿಶ್. ರಾಜಿ ರಾಜಿ ಎಲ್ಲಿದ್ಯಾ? ಬೇಗ ಬಾ. ಯಾಕವ, ಏನಾಯ್ತು? ನನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ ನೀನಾ? ನಾನೆಲ್ಲ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ ನಾನೇ. ಅವನು ಮತ್ತೆ ಶ್ರಾವಣಿ. ನೀನ್ ಪಾಪ ನಿದ್ದೆ ಮಾಡ್ತಿದ್ಯಲ್ಲ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಮಾಡಿದೆ ಅಷ್ಟೇ. ನನ್ನ ಫೋನ್ ಮುಟ್ಟೋ ಅವಶ್ಯಕತೆ ಆದ್ರೂ ಏನಿತ್ತು ನಿಮ್ಗೆ? ಒಬ್ರು ಡಾಕ್ಟರ್ ಫೋನ್ ಸ್ವಿಚ್ ಆಫ್ ಆದ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ನೋಡು, ನಿನಗೆ ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಹಾಗೆ ಮಾಡಿದ್ದು. ನನ್ನ ಕರಿಯರ್ ಎಲ್ಲ ಯಾವತ್ತೂ ನನ್ನ ಫೋನ್ ಸ್ವಿಚ್ ಆಫ್ ಆಗಿರ್ಲಿಲ್ಲ. ಅಲ್ಲೊಂದು ಮಗು ಜ್ವರದಿಂದ ನರಳ್ತಾ ಇದೆ, ನಾನಿಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಅವ್ರ ತಾಯಿ ನಂಗೆ ಎಷ್ಟು ಸರಿ ಕಾಲ್ ಮಾಡಿದಾರೆ ಗೊತ್ತಾ? ನಿದ್ದೆ ಮುಖ್ಯ ಅಂತ ನೋಡಿದ್ರೆ ಮಗು ಪ್ರಾಣ ಉಳಿಸೋದಕ್ಕಾಗತ್ತಾ? ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಇವ್ರಿಬ್ರು ಯಾಕೆ ಹಿಂಗ್ ಜಗಳ ಆಡ್ತಾರೆ ಅಂತ ನಾನೇ ಹೊಸಿ ಹೋಗಿ ನೋಡ್ಕೊಬತ್ತೀನಿ. ಜಯ ನಿಂತ್ಕೋಸ್ ನೋಡು, ನೀನು ಹೋಗ್ಬೇಡ ಅಲ್ಲಿ. ಗಂಡ ಹೆಂಡತಿ ತೆಗೆದಲ್ಲಿ ನಾವು ತಲೆ ಹಾಕ್ಬಾರ್ದು. ನಡಿ, ನಿನ್ನ ಕೆಲಸ ನೀನು ನೋಡೋಗು, ಹೋಗು. ಬಂದ್ಬಿಟ್ಲಿ ನಾನೇ ಸುಮ್ಮನೆ ಕೂತೀನಿ, ಕೂಲ್ ಹೋಗ್ತಾವ. ಏನಾಗಿದೆ ನಿನ್ಗೆ? ನಿನ್ ಬಗ್ಗೆ ಕೇರ್ ತಗೊಂಡು ಕಿರ್ಚಾಡ್ತೀಯಾ, ತಗೊಳ್ದೆ ಎದುರು ಕಿರ್ಚಾಡ್ತೀಯಾ? ನನ್ಗೇನ್ ತಲೆ ಕೆಟ್ಟು ಫೋನ್ ಆಫ್ ಮಾಡಿಲ್ಲ. ಇನ್ನ ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ಲಿ ಅಂತ ಫೋನ್ ಆಫ್ ಮಾಡಿದೆ ಅಷ್ಟೇ. ಇನ್ಮೇಲೆ ಮಾಡಲ್ಲ ಬಿಡು. ನೀವು ನಿಮ್ಮ ಇಷ್ಟ ಬಂದ ಹಾಗೆ ಇರ್ತೀರಾ, ಇಷ್ಟ ಬಂದ ಹಾಗೆ ಮಾಡ್ತೀರಾ. ಬೇರೆಯವ್ರ ಇಷ್ಟ ಕಷ್ಟಗಳು ನಿಮಗೆ ಬೇಕಾಗಿಲ್ಲ. ಯಾರು ಏನಾದ್ರೆ ನಿಮ್ಗೇನು? ಒಂದು ಕೆಲಸ ಮಾಡಿ, ಇನ್ಮೇಲೆ ದಯವಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡಿ. ಇವಳಿಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟೇ, ಯೂಸ್ ಇಲ್ಲ. ಹುಡುಗಿರ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಕಡಿಮೆ ಆಗಲ್ಲ. ಬೈಕ್ ತಂದ್ಕೊಟ್ರೆ ಕಾರ್ ಕೇಳ್ತಾರೆ, ಕಾರ್ ತಂದ್ಕೊಟ್ರೆ ಏರೋಪ್ಲೇನ್ ಕೇಳ್ತಾರೆ. ಯಾವಾಗ ಉದ್ಧಾರ ಆಗ್ತಾರೆ ಏನು?